ಭಾಗ್ಯಮ್ಮ ಭಾಗ್ಯಮ್ಮ ಏನಲ್ಲ ತಗೋಯ ಅಲ್ಲ ಕಣೆ ಆ ಮುತ್ತನು ದಾನಿ ಇಬ್ರು ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ ತಿರುಗಿ ಯಾಕೋ ತಲೆ ಸುತ್ತ ಬಿದ್ದಿದ್ಲಂತೆ ಕಣೆ ಬೆಳಗ್ಗೆ ಅದು ಯಾಕೋ ಏನೋ ಗೊತ್ತಿಲ್ಲ ತಲೆ ಸುತ್ತ ಬಂದು ಬಿದ್ದಿದ್ಲಂತೆ ಏನೋ ಕರ್ಕೊಂಡು ಹೋದ ಅವನೇ ಆಸ್ಪತ್ರೆಗೆ ಅಂತ ಹೇಳ್ದಂಗಾಯ್ತು ಕಣೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿ ಈಗ ಯಾವುದೋ ಬಂತಮ್ಮ ಆಟನ ಅಂತ ಬಂತು ನಾನು ಗಂತ್ಕಂಡೆ ಕರ್ಕೊಂಬಂದವ್ರೇನೋ ಕೇಳೋಣದಿಲ್ಲ ಏನೈತೆ ಅಂತ ನಾನು ಅತ್ತೆನ ನೋಡಲಿಲ್ಲ ಇವತ್ತು ಅವಳಿಗೆ ಅಂಥ ಪರಿಸ್ಥಿತಿ ಬಂತು ಅಂತ ತಲೆ ತಿರುಗಿ ಬಿದ್ದಿದ್ಲಂತೆ ಅವಾಗಾಗಿತ್ತಲ್ಲ ಹಂಗಾಗಿತ್ತಂತೆ ತಲೆ ತಿರುಗಿ ಬಿದ್ದು ಮಾತುಕತೆ ಇಲ್ದಂಗೆ ಆಯ್ತಂತೆ ಕರ್ಕೊಂಡೋಗಿದ್ರಂತೆ ಈಗ ಕರ್ಕೊಂಬಂದಿರ್ಬೇಕು ಬಾ ಅದಿಲ್ಲಿ ಕೇಳೋಣ ಏನು ಹೇಳಿರು ಏನು ಎತ್ತ ಅಂತ ಕೇಳೋಣ ಅಲ್ಲ ಅದಕ್ಕೆ ಮತ್ತೆ ನಾವು ಯಾರನ್ನ ನೋಡಿದ್ದು ನಮಗೂ ಅದು ಒಳ್ಳೇದಾಗುತ್ತೆ ಎಂಬುದು ಅಲ್ಲ ಅವ್ರ ಅತ್ತೆ ನೋಡ್ಕೊಂಡಿಲ್ಲ ಇವತ್ತು ನೋಡು ಅವಳಿಗೆ ಆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಕಣೆ ಭಾಗ್ಯಮ್ಮ ಮತ್ತೆ ಅಯ್ಯಮ್ಮ ಪಾಪ ಅಷ್ಟೊಂದು ಇದು ಮಾಡಿರು ಅಂದರೆ ಸವಿತಮ್ಮ ದುಡ್ಡು ಖರ್ಚು ಮಾಡಿರೋದೇನೆ ಇವ್ರಿಗಾಗಿ ಕಣೆ ಬೇರೆಯವ್ರಿಗೆ ಯಾರಿಗೋ ಬಿಡಪ್ಪ ಅವ್ರಿಗೆ ಖರ್ಚು ಮಾಡ್ಯಾರ ಎಂಬುದಾದರೆ ಬಿಡು ಅನ್ಬೋದಾಗಿತ್ತು ಇವ್ರಿಗೆ ಪಾಪ ಒಡವೆ ಮಸ್ತ ದುಡ್ಡು ಕಾಸು ಇಕ್ಕೊಂಡಿರೋದೆಲ್ಲನ ಎಲ್ಲ ಇವ್ರಿಗೆ ಇದು ಮಾಡಿರೋದು ಅವಳು ಪಾಪ ಅವಳಿಗೆ ಇವತ್ತು ಎಂತಳಗನ ಆಗಲಿ ಇವತ್ತು ಕೊಡಬೇಕಾಗಿತ್ತು ಕಣೆ ಲತಮ್ಮ ನೀನೇನೂ ಎಲ್ಲ ಕೊಡಬೇಕಾಗಿತ್ತು ಅವಳು ಮತ್ತೆ ಕೊಡಬೇಕಾಗಿತ್ತದಲ್ಲ ಬಾ ಏನು ಹೇಳ್ತಾರೆ ಕೇಳೋಣ ಅದೆಲ್ಲ ಕಿವಿಗಳು ತರಬೇಕು ಒಡವೆ ತರಬೇಕು ಅಂತಂದು ನಾನು ಹೋಗಿ ಹೇಳಿದ್ಕೆ ಹಂಗೆ ನನ್ನ ಮೇಲೆ ಗುದ್ದ ಈಗ ಸರಿಯಾಗಿ ಆತ ಇವಳಿಗೇನೆ ಅದಕ್ಕೆ ಮತ್ತೆ ಯಾರಿಗೂ ಇದು ಮಾಡೋಕೆ ಹೋಗ್ಬಾರ್ದು ಅಂತ ಅವಳು ಆಗಿದ್ಲಿ ಇವ್ರ ಕಷ್ಟಕ್ಕೆ ಇವಳು ಮತ್ತೆ ಆಗ್ಬೇಕಾಗಿತ್ತು ಇವ್ರ ಕಷ್ಟಕ್ಕೆ ಅಯ್ಯೋ ಯೋಟೊಂದು ದುಡ್ಡು ಒಡವೆ ಗೊತ್ತೇ ಅವಳು ಯಾವಾಗಲೂ 5 ಲಕ್ಷ ದುಡ್ಡು ಮನೆಯಾಗಿ ಇಕ್ಕೊಂಡಿರೋಳು ಸವಿತಮ್ಮ ದುಡ್ಡು ಒಡವೆ ಮಸ್ತಾಗಿ ಇಕ್ಕೊಂಡು ಹೆಂಗಿರೋಳು ಗೊತ್ತೇ ಅಯ್ಯೋ ಈ ಜನ ಅದಕ್ಕೆ ಮತ್ತೆ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಮಾಡೋಕೆ ಅಲ್ಪ ಪ್ರಾಣಿ ಹೆಂಗೆ ನೋಡ್ಕೊಂಡಿದ್ಲು ಅವಳಿಗೆ ಇವಳು ಸವಿತಮ್ಮ ಅವ್ರಿಗೇನು ಖರ್ಚು ಮಾಡಿಲ್ಲ ಕಣೆ ಅವ್ರನ್ನೂ ಸರಿಯಾಗಿ ನೋಡ್ಕೊಂಡೇನೂ ಇಲ್ಲ ಅವ್ರು ಸರಿಯಾಗಿ ನೋಡ್ಕೊಂಡ್ರೆ ಅವ್ರಿಗೆ ಬೆಲೆನೂ ಕೊಟ್ಟಿಲ್ಲ ನಮ್ಮ ಮುತ್ತು ನನ್ನ ತಮ್ಮನ ಮಗಳು ಅಂತ ಬೋಲ್ ತಲೆ ಮೇಲೆ ಇಕ್ಕೊಂಡಿದ್ಲು ಅಂದ್ರೆ ಇವಳು ಸವಿತಮ್ಮ ಲೈತೆ ಅಯ್ಯೋ ನಿನಗೆ ಆತನ ಹೇಳ್ಬೇಕು ನಿಂತಾಗರ್ದ ಬಡ್ಕೊಂಡು ನನಗೆ ತಲೆ ಕೆಟ್ಟೋಗುತ್ತೆ ಅಯ್ಯೋ ಅಲ್ಲೇ ಇಕ್ಕಿದೀನಿ ನೋಡು ಅಯ್ಯೋ 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 ನೀನಂತೂ ಯಾತನ ನೋಡೋದು ಬಂಗ ಯಾತನ ಮಾಡೋದು ಕಷ್ಟ ಮನೆಯಾಗೆ ನಿನ್ನಿಂದ ನನಗೆ ಅರ್ಧ ಟೆನ್ಷನ್ನು ಸ್ವಲ್ಪ ಸಮಾಧಾನ ಮಾಡ್ಕೇಳಿ ನೋಡ್ತೀನಿ ನೀನು ಅದು ಯಾಕೆ ಹಂಗಾಡ್ತೀಯ ಈಗ ಹಿಂಗೆ ಅರ್ಸಡೇನೆ ಮತ್ತೆ ಬಿ ಪಿ ಶುಗರ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟೈತೆ ನಿನಗೆ ಈ ವಯಸ್ಸಿಗೆ ಬಿ ಪಿ ಶುಗರು ಅಂತಂದರೆ ಏನಾಯ್ತು ಶುಗರ್ ನೋಡು ಎಷ್ಟಾಗೈತೆ ಅಂತೇಳಿ ನಿನಗೆ ಈ ವಯಸ್ಸಿಗೆ ಬಿ ಪಿ ಶುಗರು ಸ್ವಲ್ಪ ಸಮಾಧಾನದಾಗಿರು ಎಷ್ಟಾನ ಇದು ಮಾಡೋಕೆ ಹೋಗ್ಬೇಡ ಯಾಕೆ ಹಂಗೆ ಅರ್ಸಾಡ್ತಾ ಇದೆಯಾ ಅಲ್ಲ ಮತ್ತೆ ನೀನು ನೋಡು ಅಂತಂದ್ರೆ ನಾನು ಹೇಳಿರೋ ತೆಗೆ ಒಂದು ನೀನು ನೋಡೋ ತೆಗೆ ಒಂದು ನಾನು ಹೇಳ್ತಾ ಇದ್ನಲ್ಲ ಐತೆ ನೋಡಪ್ಪ ಅಂತ ಏನೇನು ಒಂದು ನೋಡೋಕ್ಕಾಗಲ್ಲ ಒಂದು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಏನು ಒಂದು ಕೆಲಸ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಸಮಾಧಾನ ಮಾಡ್ಕ್ಯಾ ಕಂಟ್ರೋಲ್ ಮಾಡ್ಕ್ಯಾ ಹಿಂಗೆ ಬಿ ಪಿ ಶುಗರ್ ಸ್ಯಾನೆ ಆದರೆ ಅಷ್ಟೇನೆ ಶುಗರ್ ಸ್ಯಾನೆ ಆದರೆ ಏನು ಬೇಕಾದ್ರೂ ಆಗುತ್ತೆ ಬಿ ಪಿ ಸ್ಯಾನೆ ಆದರೆ ಏನು ಬೇಕಾದ್ರೂ ಆಗುತ್ತೆ ಡಾಕ್ಟ್ರ್ ಹೇಳಿಲ್ವೇ ಸ್ವಲ್ಪ ಸಮಾಧಾನ ಮಾಡ್ಕೆ ಇರಲಿ ಇದೊಳ್ಳೆ ಕಾತಿ ಆಯ್ತಮ್ಮ ನಿಂದು ಅಲ್ಲ ನೋಡು ಏನು ನಾನು ಹೇಳ್ತಾನೆ ಇದ್ದೀನಿ ಸ್ವಲ್ಪ ಸಮಾಧಾನದಾಗಿರು ನೀನು ಎಷ್ಟಾನ ಇದು ಮಾಡ್ಕೊಂಬಕ್ಕೋಗ್ಬಿಡ ಮನಸ್ಸಿಗೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿರು ಇದ್ಯಾಕೆ ಹಿಂಗೆ ಆಡ್ತಾ ಇದೀಯಾ ನಿನಗೆ ಬುದ್ಧಿ ಇಲ್ಲ ಕಣೆ ಮುತ್ತು ಸ್ವಲ್ಪ ಸಮಾಧಾನದಾಗಿರು ಮತ್ತೆ ನೀನು ಹಂಗೇನೆ ಹೋಗತ್ತ ನನಗಂತೂ ತಲೆಯೆಲ್ಲ ಬಿಸಿಗೆ ಆದಂಗೆ ಆಗ್ಬಿಡುತ್ತೆ ಮತ್ತೆ ನಾನು ಏನೋ ಹೇಳಿದ್ರೆ ಕೇಳಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಯಾಕೆ ಏನಾಯ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ಲ ಏನಾಯ್ತಪ್ಪ ಏನಿಲ್ಲ ಕಣ ಯಾಕನ ತಲೆ ಸುತ್ತ ಬಿದ್ದಿಲ್ಲ ಕರ್ಕೊಂಡು ಹೋಗಿದ್ವಿ ಬಿ ಪಿ ಶುಗರ್ ಎಲ್ಲ ಸ್ಯಾನೆ ಆಗೈತಿ ಅಂತ ಹೇಳೇವ್ರಿ ಅಯ್ಯೋ ದೇವ್ರಿ ಬಿ ಪಿ ಶುಗರ್ ಸ್ಯಾನೆ ಆಗೈತಿ ಶುಗರ್ನು ಬಂದೈತೆ ಅಲ್ಲೇನೆ ನೋಡಮ್ಮ ಅಯ್ಯೋ ದೇವ್ರೆ ಈ ವಯಸ್ಸಿಗೆ ಅಯ್ಯಪ್ಪ ದೇವ್ರೆ ಅಲ್ಲ ಈ ವಯಸ್ಸಿಗೆ ಬಿ ಪಿ ಶುಗರ್ ಅಂದರೆ ಏನಾಗ್ತಾಯಿ ಮತ್ತೆ ಈ ಅಪ್ಪಂತ ಅರ್ಸಾಡ್ ಅಂತ ನನಗೆ ಟೆನ್ಷನ್ಗೆ ಈ ರೀತಿ ಆಗೈತೆ ಟೆನ್ಷನ್ಗೆ ಬಿ ಪಿನೂ ಜಾಸ್ತಿ ಆಗೈತೆ ಶುಗರೂ ಬಂದೈತಿ ಟೆನ್ಷನ್ ಮಾಡ್ಕೊಂಡು ಅದಕ್ಕೇನೆ ಹಿಂಗೆ ಆಗೈತೆ ತಲೆ ಸುತ್ತ ಬಂದಿತ್ತು ಬೆಳಗ್ಗೆ ಅಲ್ಲ ಕಣೆ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀಯ ಮುತ್ತು ಟೆನ್ಷನ್ ತಗೋಬೇಡ ಏನಕ್ಕೆ ಟೆನ್ಷನ್ ತಗೊಂತೀಯ ಟೆನ್ಷನ್ ತಗೊಂಬಂಥದ್ದು ಏನಾಗೈತೆ ಮುತ್ತು ನಿನಗೆ ನೋಡಮ್ಮ ಈ ವಯಸ್ಸಿಗೆ ಬಿ ಪಿ ಶುಗರು ಅಯ್ಯೋ ನಾವು ಈ ಪಾಟಿ ಕೆಲಸ ಮಾಡ್ತೀವಮ್ಮ ನಾವು ಸಿಮೆಂಟ್ ಕೊಡೋಕ್ಕೂ ಅದಕ್ಕೂ ಗಾರೆ ಕೆಲಸಕ್ಕೆ ಹೋಗ್ತೀವಿ ನೋಡಿ ನಮಗೆ ಆ ಥರದ್ದು ಇಲ್ಲ ಮೇಡಮ್ ನೀವು ಇವಾಗ ಕುಕ್ಕಂಡಿರೋ ಅಂಥವ್ರಿಗೆ ಏನು ಕಾಯಿಲೆಗಳು ಬಿ ಪಿ ಶುಗರು ಎಲ್ಲ ಒಟ್ಟಿಗೆ ಬಂದೈತೆ ಅಂತ ಹೇಳ್ತೀಯ ನೋಡಮ್ಮ ಈ ವಯಸ್ಸಿಗೆ ಬಿ ಪಿ ಶುಗರು ಅಂದರೆ ಏನಾಗ್ತಾಯಿ ಅಲ್ಲ ಬಿ ಪಿ ಶುಗರ್ ಅಂದರೆ ಏನಾಗುತ್ತೆ
ಅಯ್ಯೋ ದೇವ್ರಿ ಏನು ಮಾಡೋಣ, ನನಗಂತೂ ಭಾಳ ಒಂಥರ ಭಯ ಆದಂಗೆ ಆಗ್ಬಿಟ್ಟೈತೆ. ಆಸ್ಪತ್ರೆಗೆ ಹೋದ್ರೆ ಇವಾಗ ಮಾತ್ರೆಗಳಿಗೆ ಓಟ ಆಗುತ್ತೆ. ಇವಾಗ ದಿನ ಮಾತ್ರೆ ತಗೋಬೇಕು. ಅವಳು ಬಿ ಪಿ ಶುಗರ್ ಭಾಳ ಹೈ ಆಗೈತೆ, ಹೈ ಲೆವೆಲ್ ಆಗೈತೆ. ದಿನ ಇಪ್ಪಟ್ಟು ಮಾತ್ರೆಗಳಿಗೆ ಓಟ ದುಡ್ಡಾಗುತ್ತೆ. ನೀನು ಎದುರಿಸ್ಬೇಡ, ಸುಮ್ಕಿರ್ ಮಾರಾಯ, ಸುಮ್ಮನಿರು, ಎದುರಿಸ್ಬೇಡ. ಹೆಂಗ ಆಗುತ್ತೆ, ಸುಮ್ಮನಿರು. ನೋಡಿ ಈ ವಯಸ್ಸಿಗೆ ಬಿ ಪಿ ಶುಗರ್ ಅಂದರೆ ಎಂತರ್ಗು ಭಯವಾದಂಗೆ ಆಗುತ್ತೆ ಕಣೆ ಮುತ್ತಮ್ಮ. ಎಂತರ್ಗೂ ಭಯವಾಗುತ್ತೆ. ನೀನು ಇಪ್ಪಟ್ಟು ಮಾತ್ರ ನುಂಗ್ತಿರ್ಬೇಕು ಡೈಲಿ. ಬಿ ಪಿ ಮಾತ್ರೆ, ಶುಗರ್ ಮಾತ್ರೆ ದಿನ ನುಂಗ್ತಾ ಇರಬೇಕು. ದಿನ ನುಂಗಿರೇಯ, ಇಲ್ಲ ಅಂತಂದರೆ ಏನಾಗುತ್ತಾ ಅಂತ ಗೊತ್ತಾಗಲ್ಲ. ಅದರಿಂದ ಬೇರೆದು ಏನು ಕನ ತಿರುಕೆ ಬಿಡುತ್ತೆ. ಅದಕ್ಕೆ ನೀನು ಬಿ ಪಿ ಶುಗರ್ ಮಾತ್ರೆನ ನುಂಗು. ನೋಡಮ್ಮ, ಥೋ ಎಂಥ ಕೆಲಸ ತಾಯಿ. ಇನ್ನು ಈ ವಯಸ್ಸಿಗೆ ನಮ್ಮೂರಾಗೆ ಎಂತೆಂಥ ವಯಸ್ಸಾಗಿರೋರು ಘನವಾಗಿದ್ದಾರೆ. ಅಲ್ಲ ನೋಡು, ಎಂತೆಂತಾರೆಲ್ಲ ಗಾನವಾಗಿದ್ದಾರೆ. ಅಜ್ಜಿ ಕೈನೂ ಚಂದ್ರಣ್ಣ ನೋಡಿ ಹೆಂಗಿದ್ದಾರೆ. ಅವ್ರು ಹೆಂಗೇನೆ ಆ ಚಂದ್ರಜ್ಜನು ಜಯ ಅಜ್ಜಿ ಹೆಂಗೈದಾರಂತ. ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾಂತಿಲ್ಲ. ನೋಡು ಅವರು ಲಸ್ಮಕ್ಕೈ ನೋಡು, ಲಸ್ಮಕ್ಕೈನ ಅದು ಹೆಂಗೈತಿ. ಯಾತು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾಂತಿಲ್ಲ. ಮತ್ತೆ ಯಾಂತಿಲ್ಲ ನೋಡು ಅವ್ರಿಗೆಲ್ಲ. ಅದು ಈ ವಯಸ್ಸಿಗೆ ನೋಡಪ್ಪ ಅಪ್ಪ ಇರಮ್ಮ ಘನವಾಗಿದಾರಲ್ಲ, ಇವಳಿಗೆ ಯಾಕಿಂತದು? ಏನು ಮಾಡೋಣ ತಂಟಿ, ಏನು ಮಾಡೋಣ? ನನಗಂತೂ ಇಂಥ ಕಾಯಿಲೆ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ದೇವ್ರು ಯಾಕೆ ನನಗಿಂತ ವಯಸ್ಸಿಗಿಂತ ಕಾಯಿಲೆ? ಆಸ್ಪತ್ರೆ ತೋರಿಸ್ಕೊಂಬಕ್ಕೆ ಓಟ ದುಡ್ಡಾಗುತ್ತೆ. ನಮ್ಮದು ದುಡ್ಡು ಬಂದೈತಿ. ಇನ್ಮೇಲೆ ನನ್ನ ಕೈಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಬಿ ಪಿ ಶುಗರ್ ಬಂದಿರೋದ್ರಿಂದನ ಅಲ್ಲ, ನನಗೆ ಹಿಂಗಿರೋದ್ರಿಂದ ಓಟನು ನನಗೆ ಏನು ಮಾಡೋದು ಎಂಬುದೇ ಗೊತ್ತಾಗ್ತಿಲ್ಲ. ದುಡ್ಡು ಬಂದೈತಿ, ಮತ್ತೆ ದುಡ್ಡು ಕೊಡು ಅಂದರೂ ದುಡ್ಡು ಕೊಡಲ್ಲ. ಕೊಡ್ತಾಳೆ, ನೀನು ನೋಡ್ಕೊಂಬಿಲ್ಲ ಅವಾಗ. ಅವಳಿ ಸೆನಕ್ಕಿಲ್ದಾಗ ನೀನು ನೋಡ್ಕೊಂಡಿದ್ರೆ ಅವರು ಹೆಂಗ ಆಗ್ಯಾರು. ಅವಳಿಗೆ ಸೆನಕ್ಕಿಲ್ದಾಗ ಹಂಗೆ ನೀನು ಬಂದು ನೋಡಲಿಲ್ಲ, ಮಾತಾಡಿಸ್ಲಿಲ್ಲ. ಹೋಗು, ಯಾರು ಕೊಡ್ತಾರೆ ಹೇಳು? ಅದೇ ಮತ್ತೆ ನೀನು ಹಂಗೇನೆ ಅವಾಗ ಅವಳಿ ಪಾಪ ಹೊಟ್ಟೆ ನೋವು ಅಂತ ಪಾಟಿ ಇದು ಮಾಡಿರೋನು ನಾನು ಅಲ್ಗಂಗೆ ಅಂದೆ ಇವತ್ತು. ಯಾಕೆ ಸೆನಕ್ಕಿಲ್ಲ ಕಣೆಲ್ಲ ತಮ್ಮ ಅಂದೆ, ಸವಿತಮ್ಮ ಅಂತಂದೆ. ಹಾಳಾಗೋದ್ರು ಹೋಗ್ಲೇಳು, ನನಗೇನು ಹಿಂಗೆ ಅಂತ ಸಿಟ್ಟು ಮಾಡ್ಕೊಬಿಟ್ಲು. ನಾನು ಅದಕ್ಕೆ ಸುಮ್ಮನಾದಿ. ನೋಡಲ್ಲ ಇನ್ಮೇಲಿಂದಾನ. ನೋಡಿ ನಿಮ್ಮ ಕಷ್ಟಕ್ಕೆ ಆಗಿದ್ರು, ನೀವು ಆಗಲಿಲ್ಲ. ಹೇಳ್ದೆ ಇವಳಿಗೆ ಏನು ಕಿವಿಗಳದೆಲ್ಲ ಏನು ಲೆಕ್ಕ, ಒಂಥರ ಅಡಯಕ್ಕಾಗಲಿ ಅಮ್ಮನ ಆಸ್ಪತ್ರೆ ತೋರ್ಸ ಅನ್ಕಣಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ದೆ. ಇಲ್ಲ ಅಂತಂದ್ಲಿ. ಇವತ್ತು ಮತ್ತು ನಮ್ಮ ಕಷ್ಟಕ್ಕೆ ಅವರು ಬರ್ರಿ ಅಂತಂದ್ರೆ ಅದು ಹೆಂಗೆ ಬರ್ತಾರೆ ಹೇಳ ಆಂಟಿ? ನಾವು ಅವ್ರ ಕಷ್ಟ ನೋಡಿದ್ರಲ್ಲಿ ಅವ್ರು ನಮ್ಮ ಕಷ್ಟ ನೋಡೋದು. ನಾನು ಅವಾಗ ಯಾರೋ ಕೊಟ್ಟಿರೋ ದುಡ್ಡ ತಾಂಬಂದಿದ್ನ ಬಿಡು, ಒಡವೆ ಪಡವೆ ತಾಮನ, ಬಂಗಾರ ರೇಟ್ ಆಗುತ್ತೆ. ನನ್ನ ಕಿವಿಗಳ ಸಮೇತ ಇಲ್ಲ, ಯಾತ್ರವೂ ಇಲ್ಲ. ಎಲ್ಗ ನಾವು ಹೋದ್ರು ಫಂಕ್ಷನ್ಗಳಿಗೆ ಒಂದು ಜೊತೆ ಕಿವಿಗಳವಾದರೂ ಬೇಡವೆ, ಮನ ಮರ್ಯಾದೆ ಮುಚ್ಕೊಂಬಕ್ಕೆ ಅಂತ ಹೇಳಿ ನಾನು ಒಂದು ಜೊತೆ ಕಿವಿಗಳವ ತಾಂಬಂದು ಇಕ್ಕೆಮನ ಅಂತ ಇಕ್ಕೊಂಡಿದ್ದೆ. ಏನು ಮಾಡೋಣ, ಅವು ಹಿಂಗೆ ಹಾಳಾಗಿ ಹೋದ್ವಲ್ಲ. ಏನು ಮಾಡೋದು, ದುಡ್ಡು ಇಸ್ಕೊಂಡು ಸುಮ್ಕಾಗ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಲ್ಲ ಅವನು ನನ್ನ ಮಗ ಅಮ್ಮನು ಒಂಬನೆಲ್ಲ ಓದ್ಕೊಂಡು ಹೋಗಿ ಅವನು ಹಾಳು ಮಾಡ್ದ. ಹಿಂಗೆ ಏನು ಹೊಂದ್ಕೊಂಡು ಹಿಂಗೆ ಬರೀ ಎಡವಟ್ಟಾಯಿತು. ಏನು ಮಾಡೋದು, ಆ ಮಾರಿರೋ ದುಡ್ಡು ಏನೈತೆ ಅದನ್ನು ನಾವು ಹೆಂಗೋ ಅತ್ತ ಮಾಡ್ಕೊಂಡು ಇಷ್ಟು ದಿವಸ ಜೀವನ ಮಾಡಿವತ್ತ. ಏನು ಮಾಡೋದಂಟಿ, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂದರೆ ಈ ವಯಸ್ಸಿಗೆ ಇನ್ನು ಇಂಥ ಕಾಯಿಲೆ ಅಂತಂದರೆ ಮುಂದಿನ ಯೋಟು ಅನ್ಭವಿಸ್ಬೇಕಮ್ಮ. ಇನ್ನು ಮುಂದೆ ಭಾಳ ಐತಿ. ಭಾಳ ಕಷ್ಟ ಮತ್ತು ಈ ಜೀವನ. ಇಂಥ ಏನಾನ ಕಾಯಿಲೆ ಕಸಲೆಗಳು ಬಂದುಬಿಟ್ರೆ ಭಾಳ ಕಷ್ಟ. ಹೆಂಗನ ತೀರ ಬರ್ತಾನೆ ಇರಲಿ, ನಿಮ್ಮದೇ ಕೂಲಿ ಮಾಡ್ಕೊಂಡು ಉಣ್ಬೋದು. ಇಂಥ ಆಸ್ಪತ್ರೆ ಸವಾಸ ಕಷ್ಟ ಸುಖ ಅಂದಾಗಲೇ ಕಣಮ್ಮ ಭಾಳ ಕಷ್ಟ ಆಗೋದು. ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಮತ್ತೆ ನಾವು ಹೆಂಗಾದ್ರೂ ಹುಷಾರಾಗಿ ಇರಬೇಕು ಅಂಬೋದು. ನೋಡು, ಇನ್ನು ಈ ವಯಸ್ಸಿಗೆ ಹಿಂಗೆ ಇನ್ನು ಮುಂದೆ ವರ್ಷ ಭಾಳ ಬದುಕಬೇಕು. ಇನ್ನು ಮಕ್ಕಳಿಲ್ಲ, ಮರಿ ಇಲ್ಲ, ಇಲ್ಲ ಬಿ ಪಿ ಶುಗರು ಅಂತಂದರೆ ಇನ್ನು ಮುಂದೆ ಯೋಟು ಕಷ್ಟ. ಅಂದ್ರೆ ಭಾಳ ಕಷ್ಟ ಐತಿ ಜೀವನ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ನನಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಂದು ಬಿದ್ದಿದ್ದೀವಿ. 2 ಕಾಯಿಲೆಗಳು ಒಟ್ಟಿಗೆ ಬಂದುಬಿಟ್ಟವೆ, ಬಿ ಪಿ ಶುಗರು 2 ನನಗೆ ಈಗಲೇ ಬಂದುಬಿಟ್ಟವೆ. ನನಗಂತೂ ಚಿಂತೆ ಆಗ್ಬಿಟ್ಟೈತೆ. ದಿನ ಮಾತ್ರೆ ತೊಗೋಬೇಕು, ತುಂಬಾ ಜಾಸ್ತಿ ಐತೆ ಶುಗರು ಅಂತೇಳಿ ಹೇಳೋರು. ಶುಗರು ಬಿ ಪಿ 2 ಒಟ್ಟಿಗೆ ಬಂದಿರೋದ್ರಿಂದ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.